ನಮಸ್ಕಾರ. ನುಡಿಬೆಳಗು ವಿ ಆರ್ ಹರಿಹರ ಅವರ ಅನುವಾದಿತ ಲೇಖನ ಜೀವನವನ್ನು ಸಂಪೂರ್ಣವಾಗಿ ಜೀವಿಸಿ. ಈ ದಿನವನ್ನು ಸದುಪಯೋಗಪಡಿಸಿಕೊಳ್ಳಿ. ಆಂಗ್ಲ ಮೂಲ ಹುಮಾಯೂನ್ ತುಬ. ಒಂದು ವಿಚಲನೆಯು ಒಬ್ಬರ ಜೀವನದ ದಿಕ್ಕನ್ನೇ ಬದಲಿಸಬಹುದು. ರಾಜಕುಮಾರ ಸಿದ್ಧಾರ್ಥನು ತನ್ನ ಸುರಕ್ಷಿತ ಅರಮನೆಯ ಪರಿಸರದಿಂದ ಹೊರಬಂದು ಹೊರ ಜಗತ್ತಿನಲ್ಲಿ ವೃದ್ಧಾಪ್ಯ, ಅನಾರೋಗ್ಯ ಮತ್ತು ಸಾವಿನ ವಾಸ್ತವವನ್ನು ಕಂಡಾಗ ಅವನ ಜೀವನದ ದಿಕ್ಕೇ ಬದಲಾಯಿತು. ಈ ವಿಚಲನದ ಸಂದರ್ಭ ವಾಸ್ತವದಲ್ಲಿ ಮಾನವ ದುಃಖಕ್ಕೆ, ಮೂಲದ ಹುಡುಕಾಟಕ್ಕೆ, ದೀರ್ಘವಾದ ತಪಸ್ಸಿಗೆ ಕಾರಣವಾಯಿತು. ವರ್ಷಾಂತರಗಳ ಅವಲೋಕನದ ಪರಿಣಾಮವಾಗಿ ದುಃಖದ ಮೂಲದ ಅನ್ವೇಷಣೆ ಸಾಧ್ಯವಾಯಿತು. ಅದುವೇ ಜೀವನದಲ್ಲಿನ ನಮ್ಮ ಕಡು ಬಯಕೆಗಳು. ಈ ಕಡು ಬಯಕೆಯೇ ಅಪರಾಧಿ, ದುಃಖದ ಮೂಲ, ಏಕಮಾತ್ರ ಉತ್ಪಾದಕ. ಸಿದ್ಧಾರ್ಥನ ಸತ್ಯಶೋಧನ ಹಾಗೂ ತೀವ್ರ ಶಿಸ್ತು ಹಾಗೂ ದೇಹದಂಡನೆ ಒಬ್ಬ ಯುವರಾಜನನ್ನು ಜ್ಞಾನೋದಯವಾದ ಬುದ್ಧನನ್ನಾಗಿ ಮಾಡಿತು. ಬೌದ್ಧ ಧರ್ಮದ ಪ್ರಾರಂಭಕ್ಕೆ ಕಾರಣವಾಯಿತು. ಬೌದ್ಧ ಧರ್ಮವು 3 ತರಹದ ಯಾತನೆಯನ್ನು ಗುರುತಿಸುತ್ತದೆ. ಮೊದಲನೆಯದು ದುಃಖ. ಇದು ದೈಹಿಕ, ಮಾನಸಿಕ, ಪ್ರಸವ ನೋವು, ವೃದ್ಧಾಪ್ಯ, ಕಾಯಿಲೆ ಹಾಗೂ ಸಾವು. ಎರಡನೆಯದು ವಿಪರಿಣಾಮ ದುಃಖ, ಅನಿತ್ಯತೆಗೆ ಸಂಬಂಧಿಸಿದ್ದು, ಅಶಾಶ್ವತ, ಕ್ಷಣಿಕ, ನಶ್ವರ. ಇದಕ್ಕೆ ಉತ್ತಮ ಉದಾಹರಣೆ ಒಂದು ಹೊಸದಾದದ್ದು ಕ್ರಮೇಣ ತನ್ನ ಮಿನುಗು ಹೊಳಪನ್ನು ಕಳೆದುಕೊಳ್ಳುವುದು. ವಾಸ್ತುಗಳಾದಿಯಾಗಿ ಸಂಬಂಧಗಳು ಸಹ ಆಕರ್ಷಣೆ ಮತ್ತು ವಿಕರ್ಷಣೆಯ ತೂಗುಯ್ಯಾಲೆ. ಮೂರನೆಯದು ಶಂಕರ ದುಃಖ, ಸರ್ವವ್ಯಾಪಿ ಅಭದ್ರತೆ ಹಾಗೂ ಬುಡವಿಲ್ಲದ ನಮ್ಮ ಅಸ್ತಿತ್ವ. ಈ ಎಲ್ಲ ಯಾತನೆಗೆ ಕಾರಣ ನಾವು ನಮ್ಮ ಅಸ್ತಿತ್ವದ ಮಾಯೆಯ ಸ್ವರೂಪದ ಅರಿವು ಇರದೇ ಇರುವುದು ಆಗಿದೆ. ಇದು ನಮ್ಮನ್ನು ಸಂಸಾರದ ಸುಳಿಯಲ್ಲಿ ಸಿಲುಕಿಸಿ ಹುಟ್ಟು ಸಾವಿನ ಚಕ್ರದಲ್ಲಿ ಅಲದಾಡುವಂತೆ ಮಾಡಿ ಜ್ಞಾನೋದಯವಾಗದೆ ಸದಾ ಅತೃಪ್ತಿಯಲ್ಲಿ ಇರಿಸುವುದು. ಬುದ್ಧ ನಿರಂತರ ದುಃಖದ ಕಾರಣವಾದ ಅಜ್ಞಾನ ಕಳೆಯುವ ದಾರಿಯನ್ನು ತೋರಿಸಿದ್ದಾರೆ. ವೈರುಧ್ಯಗಳನ್ನು ನಿವಾರಿಸಿಕೊಳ್ಳಲು ಅತಿಯಾದ ಆಶಾವಾದವಾಗಲಿ, ನಿರಾಶಾವಾದವಾಗಲಿ ಅಥವಾ ವೈರಾಗ್ಯ ಭೋಗದಿಂದಾಗಲಿ ಸಾಧ್ಯವಿಲ್ಲ. ಬದಲಿಗೆ 2 ಸದ್ಗುಣಗಳಾದ ಸಮಚಿತ್ತತೆ ಹಾಗೂ ಸಂಯಮದಿಂದ ಮಾತ್ರ ದುಃಖದಿಂದ ಪಾರಾಗಲು ಸಾಧ್ಯ. ಒಬ್ಬಾತನಿಗೆ ತನ್ನ ಸದ್ಯದ ಕ್ರೂರ ವಾಸ್ತವಾಂಶ ಅರಿತು ಭೌತಿಕ ಜೀವನೋತ್ಸವದಲ್ಲಿ ದಾರಿ ತಪ್ಪಿಸುವ ವಿರೋಧಿಗಳನ್ನು ಕಂಡುಕೊಳ್ಳಲು ದೃಢವಾದ ನಂಬಿಕೆ ಹಾಗೂ ಆತ್ಮವಿಶ್ವಾಸದ ಅಗತ್ಯವಿದೆ. ಬೌದ್ಧ ಧರ್ಮ ನಾವು ವಿಚಾರಣೆ ಮಾಡಿರದ ಹಿಂದಿನ ಜೀವಿತದ ಪರಿಣಾಮಗಳ ಮೇಲೆ ಬೆಳಕು ಚೆಲ್ಲುತ್ತದೆ. ನಮ್ಮ ಯಾತನೆಯ ಮೇಲೆ ಅವಿದ್ಯೆಯ ಆಗರವಾದ ನಮ್ಮ ಸ್ವತ್ತು, ನಮ್ಮ ಒಲವುಗಳ ತೀವ್ರ ಪರಿಣಾಮಗಳ ಕುರಿತು ಹಾಗೂ ಇವುಗಳ ಜಾಲವನ್ನು ಆಳವಾಗಿ ತಿಳಿಯುವುದಕ್ಕೆ ನಾವು ನಮ್ಮನ್ನೇ ಮರುಸಮರ್ಪಿಸಿಕೊಳ್ಳಬೇಕಿದೆ. ನೋವಿಲ್ಲದೆ ಜೀವನ ಇಲ್ಲ, ಆದರೆ ಯಾತನೆಯ ಪ್ರಮಾಣ ತಗ್ಗಿಸಿಕೊಳ್ಳುವುದು ಸಾಧ್ಯ ಹಾಗೂ ನಮ್ಮ ಕೈಯಲ್ಲಿದೆ. ತತ್ವಜ್ಞಾನಿಗಳು ದುಃಖದ ಒಂದು ಭಾಗವಾದ ಸಾವಿನ ದುಃಖ ನೀಗಿಸುವ ದಾರಿಯನ್ನು ಹುಡುಕಿದ್ದಾರೆ. ಪತಂಜಲಿ ಮಹಾಋಷಿ ಅಭಿನಿವೇಶ ಸಾವಿನ ಬಗ್ಗೆ ಸತತವಾಗಿ ಜ್ಞಾಪಿಸುವ ಮರಣಸತಿ ಭಾವದ ಸಲಹೆ ನೀಡಿದ್ದಾರೆ. ಅದೇನೆಂದರೆ, ಜೀವನದಲ್ಲಿ ನಮಗಾಗುವ ಪ್ರತಿಯೊಂದು ಆಘಾತವೂ ಸಹ ನಮಗೆ ಸಾವಿನ ಎಚ್ಚರಿಕೆಯ ಗಂಟೆಯಾಗಬೇಕು. ಏಕೆಂದರೆ ನಾವು ಇಲ್ಲಿ ಅತಿಥಿಗಳು ಮಾತ್ರ, ಶಾಶ್ವತವಾದ ನಿವಾಸಿಗಳಲ್ಲ. ಆದರೆ ಭೌತಿಕ ಜೀವನದಲ್ಲಿ ನಾವು ಪೂರ್ಣವಾಗಿ ಸದಾಕಾಲ ಸಂತೋಷ, ಸಂತಸದ ಸಮಯ ಹಾಗೂ ಸಂದರ್ಭಗಳಿಂದ ದೂರ ಇರಬೇಕು ಎನ್ನುವುದಲ್ಲ. ಬದಲಿಗೆ
ಜೀವನದ ಅಶಾಶ್ವತೆಯ ಅರಿವಿನೊಂದಿಗೆ ಜೀವನೋತ್ಸಾಹದಿಂದ ಜೀವನೋಲ್ಲಾಸ ಅನುಭವಿಸಬೇಕು. ಆದ್ದರಿಂದ ನಾವು ಪ್ರಸ್ತುತವನ್ನು ಪೂರ್ಣವಾಗಿ ಉಪಯೋಗಿಸಿಕೊಂಡು ಆನಂದದ ಜೀವನ ನಡೆಸಬೇಕಾಗಿದೆ. ನಮಸ್ಕಾರ. ಧನ್ಯವಾದಗಳು.